ಆತ್ಮೀಯರೇ, ಒಮ್ಮೆ ಒಂದು ಇಲಿ ಒಂದು ಮನೆಯ ಮೂಲಕ ಹಾದು ಹೋಗುತ್ತಿದ್ದಾಗ ಅದರ ಕಣ್ಣು ಜೋಳದ ಬುಟ್ಟಿಯ ಮೇಲೆ ಬಿದ್ದಿತು. ಒಳಗೆ ಒಂದು ದೊಡ್ಡ ಬುಟ್ಟಿ ಇತ್ತು. ಅದರೊಳಗೆ ಬಹಳಷ್ಟು ಜೋಳವಿತ್ತು. ಆದರೆ ಆ ಬುಟ್ಟಿ ಸಂಪೂರ್ಣವಾಗಿ ಮುಚ್ಚಿತ್ತು. ಆದ್ದರಿಂದ ಜೋಳದ ವಾಸನೆ ಮೂಗಿಗೆ ಬಡಿದಾಗ ಇಲಿಗೆ ಜೋಳವನ್ನು ತಿನ್ನುವ ಆಸೆಯಾಯಿತು. ಆದರೆ ಜೋಳದ ಬುಟ್ಟಿ ಸಂಪೂರ್ಣವಾಗಿ ಮುಚ್ಚಿತ್ತು. ಇಲಿ ಆ ಬುಟ್ಟಿಯನ್ನು ತನ್ನ ಹಲ್ಲುಗಳಿಂದ ಕತ್ತರಿಸಲು ಪ್ರಯತ್ನಿಸಿತು. ಆದರೆ ಆ ಬುಟ್ಟಿಯನ್ನು ಇಲಿಯ ಹಲ್ಲುಗಳಿಂದ ಕತ್ತರಿಸಲಾಗುತ್ತಿರಲಿಲ್ಲ. ಅದು ತುಂಬ ಬಲವಾಗಿತ್ತು. ಆ ಬುಟ್ಟಿಯ ಪಕ್ಕದಲ್ಲಿ ಒಂದು ಚಾಕು ಬಿದ್ದಿರುವುದನ್ನು ಇಲಿ ನೋಡಿತು. ಇಲಿ ಆ ಚಾಕುವಿನಿಂದ ಆ ಬುಟ್ಟಿಯಲ್ಲಿ ಒಂದು ಸಣ್ಣ ರಂಧ್ರವನ್ನು ಮಾಡಿತು. ಇದರಿಂದ ಅದು ಒಳಗೆ ಹೋಗಬಹುದಾಗಿತ್ತು. ಇಲಿ ಚಾಕುವನ್ನು ಅಲ್ಲಿಯೇ ಬಿಟ್ಟು ಆ ರಂಧ್ರದ ಮೂಲಕ ಬುಟ್ಟಿಯ ಒಳಗೆ ಹೋಯಿತು. ಈಗ ಒಳಗೆ ಹೋದ ನಂತರ ಇಲಿ ಹೊಟ್ಟೆ ತುಂಬುವವರೆಗೆ ಬಹಳಷ್ಟು ಜೋಳವನ್ನು ತಿಂದಿತು. ಈಗ ಜೋಳ ತಿಂದ ನಂತರ ಆ ಇಲಿಯ ಹೊಟ್ಟೆ ಸಂಪೂರ್ಣವಾಗಿ ತುಂಬಿತ್ತು. ಆದ್ದರಿಂದ ಇಲಿ ಆ ಬುಟ್ಟಿಯಿಂದ ಹೊರಬರಲು ಪ್ರಯತ್ನಿಸಿದಾಗ ಅದು ಆ ಸಣ್ಣ ರಂಧ್ರದಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಅದು ಆ ರಂಧ್ರದಿಂದ ಒಳಗೆ ಬಂದಾಗ ಅದರ ಹೊಟ್ಟೆ ಖಾಲಿಯಾಗಿತ್ತು. ಆದರೆ ಈಗ ಹೊಟ್ಟೆ ಬಹಳಷ್ಟು ಜೋಳವನ್ನು ತಿಂದ ಕಾರಣ ತುಂಬಿತ್ತು. ಈಗ ಬುಟ್ಟಿಯನ್ನು ನೋಡಿದ ನಂತರ ಇಲಿ ಅಳಲು ಪ್ರಾರಂಭಿಸಿತು. ಏಕೆಂದರೆ ಅವನಿಗೆ ಹೊರಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಅದು ಪುನಃ ತನ್ನ ಹಲ್ಲುಗಳಿಂದ ಕತ್ತರಿಸಲು ಪ್ರಯತ್ನಿಸಿತು. ಆದರೆ ಸಾಧ್ಯವಾಗಲಿಲ್ಲ. ಮತ್ತು ಒಳಗೆ ಬರಲು ಅವನು ಬುಟ್ಟಿಯನ್ನು ಕತ್ತರಿಸಲು ಬಳಸಿದ್ದ ಚಾಕು ಕೂಡ ಹೊರಗೆ ಬಿದ್ದಿತ್ತು. ಈಗ ಇಲಿ ಜೋರಾಗಿ ಅಳಲು ಪ್ರಾರಂಭಿಸಿತು. ಅಷ್ಟರಲ್ಲಿ ಅಲ್ಲಿಂದ ಒಂದು ಮೊಲವು ಹಾದು ಹೋಗುತ್ತಿತ್ತು. ಇಲಿಯ ಅಳುವ ಶಬ್ದ ಕೇಳಿ ಮೊಲ ಅಲ್ಲಿಯೇ ನಿಂತು ರಂಧ್ರದಿಂದ ಇಲಿಯನ್ನು ನೋಡಿತು. ಮೊಲ ಇಲಿಯನ್ನು ನೀನು ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳಿತು. ನಂತರ ಇಲಿ ಮೊಲಕ್ಕೆ ನನಗೆ ಹೀಗಾಯಿತು ಎಂದು ಎಲ್ಲವನ್ನೂ ಹೇಳಿತು. ಈಗ ಮೊಲ ಇಲಿಗೆ ನಾನು ಕೂಡ ಈ ಬುಟ್ಟಿಯನ್ನು ಕತ್ತರಿಸಲು ಸಾಧ್ಯವಿಲ್ಲ ಮತ್ತು ಮೊಲಕ್ಕೆ ಹೊರಗೆ ಚಾಕು ಕೂಡ ಕಾಣಿಸಲಿಲ್ಲ. ಆದ್ದರಿಂದ ಅದು ಇಲಿಗೆ ಹೇಳಿತು, ನಾಳೆ ಬೆಳಗ್ಗಿನವರೆಗೆ ಕಾದು ನೋಡು. ನಾಳೆ ನಿನ್ನ ಹೊಟ್ಟೆ ಸಹಜ ಸ್ಥಿತಿಗೆ ಬರುತ್ತದೆ. ನಂತರ ನೀನು ಈ ರಂಧ್ರದಿಂದ ಹೊರಬರಬಹುದು. ಈಗ ಇಲಿಯು ಈ ಯೋಚನೆ ಸರಿಯಾಗಿದೆ ಎಂದುಕೊಂಡು ಬೆಳಿಗ್ಗೆಯಾಗುವುದನ್ನೇ ಕಾಯಲು ಪ್ರಾರಂಭಿಸಿತು. ಈಗ ಮರುದಿನ ಬೆಳಿಗ್ಗೆ ಇಲಿ ತನ್ನ ಆಕಾರಕ್ಕೆ ಮರಳಿತು ಮತ್ತು ಅದರ ಹೊಟ್ಟೆ ಖಾಲಿಯಾಗಿತ್ತು. ಆದರೆ ಮತ್ತೆ ಜೋಳವನ್ನು ನೋಡಿದ ನಂತರ ಅದರ ಮನಸ್ಸು ಮತ್ತೆ ಜೋಳವನ್ನು ತಿನ್ನಲು ಬಯಸಿತು ಮತ್ತು ಇಲಿ ಅಲ್ಲಿಂದ ಹೊರಬರುವುದನ್ನು ಮರೆತು ಜೋಳವನ್ನು ತಿನ್ನಲು ಪ್ರಾರಂಭಿಸಿತು. ಜೋಳವನ್ನು ತಿಂದ ನಂತರ ಅದರ ಹೊಟ್ಟೆ ತುಂಬಿತು. ಅದು ಪುನಃ ಬುಟ್ಟಿಯಿಂದ ಹೊರಬರಲು ಪ್ರಯತ್ನಿಸಿದಾಗ ಹೊರಬರಲು ಸಾಧ್ಯವಾಗಲಿಲ್ಲ. ಈಗ ಆ ದಾರಿಯಿಂದ ಬೆಕ್ಕು ಹಾದು ಹೋಗುತ್ತಿತ್ತು. ಬೆಕ್ಕಿಗೆ ಇಲಿಯ ವಾಸನೆ ಬಂದಿತ್ತು ಮತ್ತು ಆ ಬೆಕ್ಕು ಆ ಬುಟ್ಟಿಯ ಬಳಿ ಹೋಗಿ ಇಣುಕಿತು. ಅದು ಇಲಿಯನ್ನು ಚಾವಣಿಯಿಂದ ಹೊರತೆಗೆದು ತಿಂದಿತು. ಸ್ನೇಹಿತರೆ, ನಮ್ಮ ಜೀವನವೂ ಸಹ ಈ ಇಲಿಯಂತೆಯೇ. ನಾವು ಆ ಇಲಿಯಂತಹ ಬಲೆಯೊಳಗೆ ಸಿಲುಕಿಕೊಂಡಿದ್ದೇವೆ. ಆದರೆ ದಿನನಿತ್ಯದ ಜೀವನವು ಆ ಬಲೆಯಿಂದ ಹೊರಬರಲು ನಮಗೆ ಅವಕಾಶ ನೀಡುತ್ತದೆ. ಆದರೆ ನಮ್ಮ ದುರಾಸೆಯಿಂದಾಗಿ ಅಥವಾ ನಮ್ಮ ಜವಾಬ್ದಾರಿಗಳಿಂದಾಗಿ ಅಥವಾ ನಮ್ಮ ಹಸಿವಿನ ಹೊಟ್ಟೆಯಿಂದಾಗಿ ನಾವು ಎಂದಿಗೂ ಆ ಬಲೆಯಿಂದ ಹೊರಬರಲು ಮತ್ತು ನಮ್ಮ ಇಡೀ ಜೀವನವನ್ನು ಅಲ್ಲಿ ಕಳೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೀವು ಮಾಡಲು ಬಯಸುವ ಕೆಲಸವನ್ನು ಮಾಡುತ್ತಿದ್ದೀರಾ ಎಂದು ಒಮ್ಮೆ ಯೋಚಿಸಿ. ನಿಮ್ಮ ಕೆಲಸದಲ್ಲಿ ನೀವು ಸಂತೋಷವನ್ನು ಪಡೆಯುತ್ತಿದ್ದರೆ ನೀವು ಯಾವುದೇ ಬಲೆಯಲ್ಲಿ ಸಿಲುಕಿಕೊಂಡಿಲ್ಲ ಮತ್ತು ನೀವು ತುಂಬ ಸಂತೋಷವಾಗಿರುತ್ತೀರಿ. ಆದರೆ ಅದು ವಿರುದ್ಧವಾಗಿದ್ದರೆ ನೀವು ಒಮ್ಮೆ ಯೋಚಿಸಬೇಕು. ಆತ್ಮೀಯರೇ, ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಅವಧಿಯಲ್ಲಿ ಇಂಥದೇ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.